ಏನಮ್ಮ ಪೊಲೀಸ್ನವರು ಬುಡಕ್ಕಿಲ್ಲ ಅಂತ ಹೇಳ್ತಾರಲ್ಲ ನಮ್ಮನ್ನ ಇನ್ನೂ ಬಂದ್ಬಿಟ್ಟು ಸೈನ್ ಹಾಕ್ಬೇಕು ಅಂತ ಹೇಳ್ತಾರಲ್ಲ ಪೊಲೀಸ್ನವರು. ಲೆಕ್ಕ ಹಾಕು ನನಗಂತೂ ಇನ್ನೂ ಎಷ್ಟು ದಿನ ಹಾಕ್ಬೇಕು ಕಣಮ್ಮ. ಸ್ಯಾನೆ ಬೇಜಾರಾಯ್ತೈತೆ. ಕೊಲೆ ಯತ್ನ ಅಂತ ಅಲ್ಮೇಲೆ ಶಾರದಿ ಕೊಟ್ಟಿರೋದು ಕಂಪ್ಲೇಂಟಾ. ಅದಕ್ಕೆ ನನಗೆ ಹಿಂಗೆ ಏನು ಮಾಡೋಕ್ಕಾಗಕ್ಕಿಲ್ಲ. ಬುಟ್ಟಾಕು, ಏನೋ ಒಂದು ಆಯ್ತದೆ. ಈಗ ಮುಂದಿನ ಜೀವನ ಹೆಂಗ್ಲ ನಮ್ಮದು. ಹೆಂಗೋನು ಪಾಪಣ್ಣನ ಹೆಂಡ್ತಿನ ತಗ ಒಂದು ಮಾಡ್ಬಿಟ್ಟು ಅದಾಗ ಬಂದ್ಬಿಟ್ಟಿದೀಗ. ನಮ್ಗಿನ್ನು ಏನು ಗೊತ್ತಿನೋ ಏನು ಕತೆನೋ ಇನ್ನು ಹೋಗಿ ದೇವಸ್ಥಾನದಾಗೆ ಮನಿಕೋಬೇಕು ಇವತ್ತೂ. ಹಾಂ ನೋಡಿ, ಏನು ಮಾಡೋಕ್ಕಾಗಿಲ್ಲ. ಮಾಡಿದ್ದುಣ್ಣು ಮಾರಾಯ ಅನ್ನಂಗೆ ಅದೇನೋ ಹೇಳ್ತಾರಲ್ಲ, ಇದು ಯಾವ ಕರ್ಮ ಮಾಡಿದ್ವ ನಾನು ನೀನು. ಪ್ಯಾಟೆನಾಗ ಬೆಂಗ್ಳೂರಾಗ ಹೆಂಗೆ ಬೆಳ್ಕೊಂಡು ಬಂದವ್ರು ಇವತ್ತು ಎಂಥ ಬಾಳೋಗಿ ಬಂದ್ಬಿಟ್ಟಿದ್ದೀವಿ ನೋಡ್ಲಾ. ಓ ಮರ್ತೆ ಹೋದಿ ಕಣಮ್ಮ. ಪಾಪಣ್ಣನ ಹೆಂಡ್ತಿ ಆ ಪಾರ್ವತಕ್ಕಯ್ಯ ಸಂಜೆ ಬರ್ರಿ ನಿಮ್ಮ ತಾಗ ಮಾತಾಡ್ಬೇಕು ಅದು ಏನು ಅಂತ ಹೇಳ್ತು ಕಣಮ್ಮ. ಬಾ ಇನ್ನೇನು ಗಂಡ ಏನ್ರೆಲ್ಲ ಒಂದಾಗೋರಲ್ಲ. ಏನು ಟೆನ್ಷನ್ ಏನು ಇರೋಕ್ಕಿಲ್ಲ. ಸುಮ್ಮನೆ ಹೋಗ್ಬಿಟ್ಟ ತಗ ಒಂದು ಮಾತು ಮಾತಾಡ್ಕೊಂಡು ಬಂದ್ಬಿಡೋಣ. ಇಲ್ಲ ಬೇಜಾರು ಮಾಡ್ಕೊತಾರೆ. ನೋಡಪ್ಪ ಹೇಳಿದ್ರು ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬಿಡ್ತಾರೆ. ಬಾಮ ಹೋಗ್ಬಿಟ್ಟು ಒಂದು ಮಾತು ಮಾತಾಡ್ಕೊಂಬಿಟ್ಟು ಬಂದ್ಬಿಡನಿ. ಏ ಹೋಗ್ಲಾ, ಇನ್ನು ಏನೈತೆ ಕ್ಯಾಮೇಲೆ ನಾವು ಹೋಗ್ಬಿಟ್ಟು ಮಾತಾಡ್ಕೊಬಿಟ್ಟು ಬರೋಂಥದ್ದು ಏನಿಲ್ಲ ಐತೆ. ಏ ನನಗಂತೂ ಯಾರಿಗೂ ಹೋಗೋಕ್ಕೂ ಮನ್ಸೇನೇ ಇಲ್ಲ ನನಗಂತೂ. ನೋಡು ಅದೆಲ್ಲನೂ ಈಗೇನು ಬೇಡ, ಬಿಟ್ಟಾಕವ್ರು ಮನೆಗೆ ಹೋಗೋದು. ಇನ್ನು ಗಂಡ ಏನ್ರ ಸಂದಾಕಿತ್ತಾರೆ, ಆಮೇಲೆ ಅಲ್ಲಿ ಮನೆ ಕೆಲಸ ಇಕ್ಕತ್ತಾರೆ. ನನ್ನ ಅಷ್ಟೇನೇ ಬೇಡ ಕಣ್ಮಗ. ಯಾವ್ದನ್ನ ಬೇರೆ ಕೆಲಸ ನೋಡ್ಕೊಳ್ಳಿ ನಾನು ನೀನು. ಈಗ ಅವ್ರ ಮನೆಗೆ ಹೋಗೋದು ಎಲ್ಲ ಸಂದಾಕಿರಕ್ಕಿಲ್ಲ. ಆ ಪಾಪಣ್ಣನ ಮೇಲೆ ಏನೇನೋ ಹೇಳ್ಕೊಟ್ಟಿದ್ದೀವಿ. ಈಗ ಪಾಪಣ್ಣ ಎಲ್ಲನೂ ಎಂಟಿ ಪರ, ಎಂಟಿನೂ ಪಾಪಣ್ಣನ ಪರ. ಆಮೇಲೆ ನಮ್ಮನ್ನ ಮುದ್ದಿಗೆ ತಗ್ಲಾಕ್ಸ್ಬಿಡ್ತಾರೆ ಅಷ್ಟೇನೇನಿಯ. ಏನಾರ ಆಗ್ಲಿ ಕಣಮ್ಮ. ಏನು ಕರ್ದವ್ರೆ ಅಂತನಾದ್ರೂ ಮುರ್ವಾದಿಗನ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ಬೇಕು ತಾನೇ. ಬಾ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಂದ್ರೆ ನಾವೇನು ಸೌದೋಗಕ್ಕಿಲ್ಲ. ಒಂದು ಹೆಜ್ಜೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋಣ ಬಾ. ಏ ಹೋಗ್ಲಾ ಬೇಕಾದ್ರೆ ನೀನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬಾ ಹೋಗು. ನನ್ ಬರೋಕಿಲ್ಲ, ಯಾಕೋ ಬೇಜಾರಾಯ್ತಾಯ್ತು ನನಗೆ. ಅಯ್ಯೋ ನಮ್ಮ ಬಾಳಿಂಗ್ ಆಯ್ತಲ್ಲ, ಎಲ್ಲರೂ ಬಾಳ ಸೊರೋಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಸ್ಯಾನೇ ಬೇಜಾರಾಯ್ತಾಯ್ತು ನನಗಂತೂ. ಏ ಹೋಗ್ಲಾ, ನನ್ ಬರೋಕಿಲ್ಲ, ಹೋಗ್ಲಾ. ಅಮ್ಮ ಇಬ್ರು ಬರ್ರಿ ಅಂತ ಹೇಳಿರೋದು ಯಾಕೆ ಹಿಂಗೆ ಅಡಿಗೆ ನೀನು. ಬಾ ಪಾರ್ವತಕ್ಕ ಇಂತಾಗ 5 ನಿಮಿಷ ಮಾತಾಡ್ಕೊಂಡು ಹಂಗೆ ನೀವು ಬಂದು ದೇವಸ್ಥಾನದಾಗೆ ಉಂಡ್ಬಿಟ್ಟು ಮನೆ ಕಡೆ ಇವತ್ತು ಪ್ರಸಾದ ಕೊಡ್ತಾರಂತೆ. ಕಾರ್ತಿಕ್ ಅಲ್ವಾ ಇವಾಗ ಎಲ್ಲನೂ ಪ್ರಸಾದ ಹಂಚ್ತಾರಂತೆ. ಹೊಟ್ಟೆ ತುಂಬ ತಿನ್ಬೋದು. ಈಗ ಸಜ್ಜುಪ್ಪ ನೋಡಿಲ್ಲ. ಲೇ ನನ್ನ ಮನೆಯ 5 ಲಕ್ಷ ರೂಪಾಯಿಗೆ ಅವಳು ಕೊಟ್ಟೆ ಅಂತ ನಿಂಗೆ ಏನ ಬೇಜಾರಾಯ್ತಾಯ್ತಾ. ಲಕ್ಷ್ಮು ಕೊಟ್ಟೆ ಅಂತ ಹೇಳ್ಬಿಟ್ಟು. ಛೇ 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 ಛೇ, ಎಂತ ಮಾತು ಅಂತ ಆಡ್ತಿರ್ರಿ. ನಮ್ಗೆ ನೀನೊಬ್ಬ ಮಗ, ನಿಮ್ ಪಿರಾಣ ಕಾಪಾಡಿರೋ ದೇವತೆ ರೀ ಅವಳು. ಅವಳಿಗೆ ಎಷ್ಟು ಕೊಟ್ಟರು ಕಮ್ಮಿನೇನಿಯ. ಇವತ್ತು ನೀವು ನನ್ನ ಮುಂದೆ ನಿಂತಿದ್ದೀರ, ನಾವು ನೀವು ಇಬ್ರು ಸಂದಾಗ ಸಂಸಾರ ಮಾಡ್ತಾ ಇದೀವಿ ಅಂತಂದ್ರೆ ಅದು ಕಾರಣನೇನಿಯ ಆ ಹುಡುಗಿ ತಾನೇ. ಆ ಹುಡುಗಿ ಕೊಡೋದ್ರಿಂದ ನನಗೆ ಯಾಕ್ರಿ ಬೇಜಾರಾಯ್ತದೆ. ನನಗೆ ಇನ್ನೂ ಖುಷಿನೇನಿಯ ಆಯ್ತದೆ. ಒಳ್ಳೆ ಕೆಲಸ ಮಾಡಿದ್ರೆ ಬುಡಿ ಪಾಪ. ಮನೆಗಿನೇ ಗೊತ್ತಿರ್ಲಿದಂಗೆ ಒದ್ದಾಡ್ತಿದ್ಲು ಪಾಪ. ಹೆಂಗೋನೂ ಕೊಟ್ಬಿಟ್ರಲ್ಲ. ಪಾಪ ಕಣಮಿ ಮನೆಯೆಲ್ಲನೂ ಬಿದ್ದೋಗಂಗಾಗಿ ಬಹಳ ಕಷ್ಟಪಡ್ತಾ ಇತ್ತು. ಅದಕ್ಕೆ ಇಲ್ಲ 10 ಲಕ್ಷ ಕೊಡ್ತೀನಿ ಅಂತೂ ನಾನೇ ಬೇಡ 5 ಲಕ್ಷ ಕೊಡು ಒಂದೇ. 22ಕೋ 23ಕೋ ತಗೊಂಡಿದ್ದು ಬಿಡು. ಎಂತೆಂಥವ್ರಿಗೂ ಕೊಟ್ಟು ಕಳ್ದಿದ್ದೀನಿ ಗೊತ್ತಾ ನನ್ನ ಜೀವನದಾಗೆ. ಅಂತದ್ರಾಗ ಇವ್ರಿಗೆ ಮನೆ ಕೊಟ್ಟರೆ ನನಗೇನು ಲಾಸ್ ಆಗಕ್ಕಿಲ್ಲ. ನನ್ನ ಪ್ರಾಣನೇ ಕೊಟ್ಬಿಟ್ಟವಳೆ. ಇಲ್ಲ 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 ಬಿಡಿ, ನನಗೂ ಏನು ಬೇಜಾರಿಲ್ಲ. ಹಂಗೇನೆ ನಾನು ಹಂಗೆ ಅನ್ಕೊಂಡೆ. ರಾಹುಲ್ ಪಾಪ ನನಗೂ ಎಷ್ಟು ಸಹಾಯ ಮಾಡೋನ್ರಿ. ಅವನಿಗೂ ಒಂಚೂರು ಏನಾರ ಸಹಾಯ ಮಾಡೋಣ ಅಂತ ಅನ್ಕೊಂಡೆ, ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ. ನೋಡಮ್ಮಿ ನಿಂಗೆ ಏನು ಅನ್ನಿಸ್ತದ ಇದೆಲ್ಲ ನಿಂದೇನೆ ನೀಯ. ನಿಂಗೆ ಏನು ಮಾಡಬೇಕು ಅನ್ನಿಸ್ತದ ಎಲ್ಲನೂ ಮಾಡು. ನನಗೇನೂ ಬೇಜಾರಿಲ್ಲ ಸರಿನಾ. ಹಂಗಂತ ಏನೇನೋ ಮಾಡೋಕ್ಕಾಯ್ತದೇನ್ರಿ. ಇವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಕರೆಸ್ತಾ ಇವ್ನಿ, ಇಲ್ಲಿಗೇನಿಯ ಬರ್ತಾರೆ. ನಮ್ಮ ಅಪ್ಪ ಅಮ್ಮ ಮಗ ಎಲ್ಲನೂ ಎಲ್ಲರ ತಗ ಕುಂತ್ಕೊಂಡು ನೀವೇನಿಯ ಮಾತಾಡಬೇಕು. ಸರಿ ಸರಿ ಮಾತಾಡ್ತೀನಿ. ನನಗಂತೂ ಇವತ್ತು ಯಾಕೋ ಭಾಳ ಖುಷಿ ಆಗ್ತೈತೆ. ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಬರ್ತೀನಿ ಹೋಗಿ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ನಾನು ಅವ್ರನ್ನ ಕರ್ತೀವಿ, ನೀನೇನು ಬರ್ತಾರೆ ರಾಹುಲ್ ಅವ್ರ ಅಮ್ಮ ಇಬ್ರು ಅರ್ಥಾಗಿ ಮಾತಾಡ್ಬಿಟ್ಟು ನಾನು ಅವ್ರಿಗೇನೋ ಕೊಡಬೇಕು. ಪಾಪ ಇವತ್ತು ನಾನು ಇಲ್ಲಿ ಕರ್ಕೊಂಬಿಟ್ಟು ಬಂದು ನನ್ನನ್ನ ಒಂದು ಮಾಡಿದವ್ರು ಅವರೇ ತಾನೇ. ಸರಿ ಸರಿ ನಿಂಗೆ ಏನು ಅನ್ನಿಸ್ತದ ಅದನ್ನ ಮಾಡು. ಮೊದ್ಲಿಂದ ನೀವು ಅಯ್ಯ ಹಿಂಗೆ ಇದ್ದಿದ್ರೆ ನಾನು ಯಾಕೆ 10 ವರ್ಷ ದೂರ ಇರ್ತಾ ಇದ್ದೆ, ಜೊತೆಯಾಗೇನೇ ಇರ್ತಾ ಇರ್ಲಿಲ್ವಾ. ಓಹೋ ಕಯ್ಯ 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 ಅಂದ್ಬಿಟ್ಟು ಅದ ಕಳಿಸ್ಬಿಟ್ರು. ಇವಾಗನ ಒಳ್ಳೆ ಬುದ್ಧಿ ಬಂದೈತಲ್ಲ, ಸಾಕು ಬಿಡು. ಅಕ್ಕ ಓ ತಮ್ಮಯ್ಯ ಬಂದ, ನಿಂಗೋಸ್ಕರನೇ ಕಾಯ್ತಾ ಇದ್ದೆ ಕಣಪ್ಪ. ನಮ್ಮ ಯಜಮಾನ್ರಿಗೆ ಈಗ ತಾನೇ ಹೇಳ್ತಾ ಇದ್ದೆ. ಹೆಂಗೋ ನನ್ನ ನಿಮ್ಮನ್ನ ಒಂದು ಮಾಡಿದೆ ರಾಹುಲ್ ನೆನೆಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ವಾ ಅಂತ ಅವರು ಅದನ್ನೇನೆಯ ಹೇಳ್ತಾ ಇದ್ರು. ನನಗಂತೂ ಬೊಲ್ ಸಂತೋಷ ಆಯ್ತಾಯ್ತು, ನನಗಂತೂ ಬೊಲ್ ಖುಷಿ ಆಯ್ತಾಯ್ತು ನನಗಂತೂ. ನೋಡ್ಲಾ, ನಿನಗೆ ನಾನು ಏನೋ ಒಂದು ಕೊಡಬೇಕು ಅನ್ಕೊಂಡಿದ್ದೀನಿ. ಬಾ ಯವ್ವ, ಏನು ಕೊಡ್ತಿರೋ ಬಿಡ್ತಿರೋ 3 ಹೊತ್ತು ಊಟ ಕೊಟ್ಬಿಟ್ರು ನಂಗೇನು ಬೇಜಾರಿಲ್ಲ. ಅಯ್ಯೋ ನಮಗೂ ಜೀವನಕ್ಕೆ ಬೇಜಾರಾಗೋಗ್ಬಿಟ್ಟೈತೆ. ಏನು ಇಸ್ಕೊಂಡು ಏನು ಕೊಟ್ಟು ಏನು ಮಾಡಬೇಕು ಅನ್ನಂಗೆ ಆಗೋಗ್ಬಿಟ್ಟೈತೆ ನಮಗೂ. ನೋಡಿ ಪಾರ್ವತಕ್ಕ, ನೀವು ಹೆಂಗೋನ್ವೇ ಹೆಂಗೋ ಚೆನ್ನಾಗಿದ್ದೀರಾ. ನಮ್ಗೆ ಏನೋ ಉಣ್ಣಕ್ಕೂ ತಿನ್ನಕ್ಕೂ ಏನಾರ ಒಂದು 3 ಹೊತ್ತು ಉಣ್ಣಕ್ಕೆ ಏನಾರ ಒಂದು ದಾರಿ ಮಾಡಿಕೊಟ್ಬಿಟ್ರು ನಂಗೆ ಸಾಕಾಗಿತ್ತು. ಅಮ್ಮೋ ಸುಮ್ಕಿರಮ್ಮ. ಅಯ್ಯೋ ನಮ್ಮಮ್ಮ ಸುಮ್ಮನೆ ಕೇಳ್ತದೆ ಬಿಡಿ. ನೀವೇನದನ್ನೆಲ್ಲ ಮನ್ಸಿಗೆ ಹಾಕೊಳಕ್ ಹೋಗ್ಬಿಡಿ ನೀವು. ಅಲ್ಲ ಏನೋ ಕರೆದ್ರಿ ನಮ್ಮ ಹತ್ರ ಏನೋ ಪರ್ಸ್ನಲ್ ಆಗಿ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರಲ್ಲ. ಹೇಳಕ್ಕ ಏನು ಮಾತಾಡಬೇಕು ಅಂತೇಳಿ. ಇನ್ನೇನಾರ ಸಹಾಯ ಮಾಡಬೇಕಾ ಕೇಳಿ. ಇನ್ನೇನಾರ ಸಹಾಯ ಮಾಡಬೇಕಿದ್ರು ನಾನು ಮಾಡ್ತೀನಿ. ಯಪ್ಪ, ಈಗ ನೀನು ಮಾಡಿರೋ ಸಹಾಯ ನೀನೇ ಸಾಕು ಕಣಪ್ಪ. ಹೆಂಗೋ ನನ್ನ ಗಂಡನು ಕೊನೆಗೂ ಒಂದು ಮಾಡಿಬಿಟ್ಟೆ. ನನ್ನ ಗಂಡನು ಸದ್ಯ ನನ್ನ ಸಂಸಾರ ಎಲ್ಲ ಸರೋಯ್ತು. ನಮ್ಮ ಅಪ್ಪ ಅಮ್ಮ ದಿನ ಕೊರಗ್ತಾ ಇದ್ರು, ನಾನು ಒಂದಾಯ್ತಿನ ಇಲ್ವಾ ಏನಾಯ್ತದೆ ಅಂತ ಹೇಳ್ಬಿಟ್ಟು ಯಾವಾಗೂ ಕೊರಗ್ತಾ ಇದ್ರು. ಆದರೆ ಇವಾಗ
ಭಾಳ ಖುಷಿ ಪಟ್ಬಿಟ್ರು ನಮ್ಮ ಅಮ್ಮಂಗೆ ಹಿಂಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಏನಿಯ ನನ್ನ ಗಂಡನು ಒಂದು ಮಾಡಿರೋ ಪುಣ್ಯ ನಿನಗೆ ಏನಿಯ ಸೇರಬೇಕು ದೇವರಣೆಗೂ ಇಲ್ಲಿ ಕರೆಸಿದ್ದು ನೀನೇನಿಯ ಆಮೇಲೆ ಆ ಕಂಬ್ಳಿನ ನನ್ನ ಗಂಡನ ದೂರ ಮಾಡಿದ್ದು ನೀನೇನಿಯ ಎಲ್ಲ ನನ್ನ ಹತ್ರ ಎಲ್ಲ ಉಳ್ಕೊಳಂಗೆ ಜಾಸ್ತಿ ಪಸ್ತಿ ಉಳ್ಕೊಳಂಗೆ ಮಾಡಿದ್ದು ನೀನೇನಿಯ ಎಲ್ಲ ನೀನೇನಿಯ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಡ್ತು ನನಗಂತೂ ಇಷ್ಟೆಲ್ಲ ನನಗೆ ಮಾಡಿದ್ಯಲ್ಲ ನಿನ್ಗೆ ಏನಾದ್ರು ಒಂದು ಚೂರನ ಮಾಡಬೇಕು ಅಂತ ಅನ್ನಿಸ್ತು ಸರಿ ಬಾ ನೀನು ಎಲ್ಲೋ ಒಂದು ಹತ್ರ ಕರ್ಕೊಂಡು ಹೋಗ್ತೀನಿ ನೋಡಿ ನಿನ್ಗೆ ಏನು ಅನ್ನಿಸ್ತದೆ ನನಗೆ ಗೊತ್ತಿಲ್ಲ ನನ್ನ ತಲೆನಾಗ ಏನಿತ್ತು ಅದನ್ನು ಮಾಡಿವ್ನಿ ನಾನು ಬಾ ನೀನು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಏನ್ ವಿಷಯ ಅಂತ ಹೇಳಿ. ಹೇಳ್ತೀನಿ ಇಲ್ಲೆಲ್ಲ ನಿಂತ್ಕೊಂಡು ಹೇಳೋ ಅಂತದಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಬಾ ಓ ನಾವು ಕೇಳಿದ್ದಕ್ಕೆ ಪರ್ವತಕ್ಕ ರೇಷನ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಅಂಗಡಿಗೆ ನೀ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ರ ಭಾಳ ಖುಷಿ ಆಯ್ತು ಕಣಕ್ಕ ಏನು ಬೇಕೋ ಎಲ್ಲ ಒತ್ಕೊಬಿಡ್ತೀವಿ ನಾವು ಸ್ಟವ್ ಪವ್ ಇಕ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೋತೀವಿ ಹೊಟ್ಟೆ ತುಂಬ ತಿಂದು ಎಷ್ಟು ದಿನ ಆಗೈತು ಅನ್ನಂಗೆ ಅನ್ನಿಸ್ಬಿಡ್ತದೆ ನಮ್ಗಂತೂ ಪಾರ್ವತಕ್ಕ ಇಲ್ಲಿ ಏನಾರ ತಗೋಬೋದಾ ಒಂದು 10,000 ರೂಪಾಯಿಗೆ ಐಟಮ್ ತಗೊಬಿಡ್ತೀವಿ ಅಮ್ಮ ಏನೇನೋ ಪಿಲನ್ ಮಾಡ್ತಿಲ್ಲಮ್ಮ. ಅಯ್ಯೋ ಬುಡಮಗೆ ನಾವ್ ಇವಾಗ ತಗೊಂಡೋಗ್ಬಿಟ್ಟು ದೇವಸ್ಥಾನದಾಗ ಅಡುಗೆ ಮಾಡ್ಕೊಳಕ್ ಆಯ್ತದ? ಸುಮ್ಕೆ ಇರು. ಅಲ್ಲ ಕಣ್ಮಗ ರೇಷನ್ ಅಂಗಡಿಗೆ ಬಂದ್ವಲ್ಲ ಖುಷಿ ಆಯ್ತು ಪಾರ್ವತಕ್ಕ ಒಂದು ಸೋಪು ಒಂದು ಪೇಸ್ಟು ಅವೆಲ್ಲ ತಗೋಬೇಕು ಅಯ್ಯೋ ನಮ್ಮ ಒಂದು ಎಲ್ಲ ಒಂದನ್ನ ವೇಳೆ ಎತ್ತೆತ್ತೋದ್ವು ಒಂದೊಂದು ಸೋಪು ಒಂದೊಂದು ಪೇಸ್ಟು ಹಂಗೇನಿಯ ಮನೆಗೆ ಹೊಸಿ ಐಟಮ್ಮು ಅಲ್ಲ ಅಂಗಡಿ ಕರ್ಕೊಬಿಟ್ಟು ಬಂದಿದ್ರಲ್ಲ ಏನೇನ್ ಬೇಕೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಏನು ಬೇಡ ಬಿಡಿ. ಇನ್ನು ಏನ್ ಬೇಕಾಯ್ತದೆ ನಮ್ಗೆ? ಇನ್ನು ನಮ್ಗೇನು ಮನೇನ ಮಟನ ಹೇಳಿ ಏನು ಬೇಕಾಗಕ್ಕಿಲ್ಲ ನಮ್ಗೆ. ಏನು ಪರವಾಗಿಲ್ಲ ಬಿಡಿ. ಇಲ್ಲಿ ಕರ್ಕೊಬಿಟ್ಟು ಬಂದು ಐಟಮ್ಸ್ ತಗೊಳ್ಳಿ ಅಂದ್ರೆ ಏನ್ ತಗೊಳ್ಳೋಣ ಏನ್ ಬಿಡೋಣ? ನೋಡಪ್ಪ ರಾಹುಲ್ ನನಗೆ ನೀನು ತುಂಬ ಸಹಾಯ ಮಾಡಿದ್ಯಾ ನಿನ್ನ ಕಷ್ಟ ನಾನು ಅರ್ಥ ಮಾಡ್ಕೊತೀನಿ ನಿನಗೂ ನಿಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಇಡೀ ಊರಾಗಲ್ಲ ಇಡೀ ಪ್ರಪಂಚದಾಗ ಏನೇ ಒಂದು ನೆಲೆ ಇಲ್ಲ ಉಳ್ಕೊಳಕ್ಕೆ ಒಂದು ಜಾಗ ಇಲ್ಲ ಏನೂ ಇಲ್ಲ ನನಗೂ ಗೊತ್ತು ನೀನು ಭಾಳ ಕಷ್ಟಪಟ್ಟಿದ್ಯಾ ಈಗ ಬೆಂಗ್ಳೂರಿಗೆ ಹೋಗ್ಬಿಟ್ಟು ದುಡಿಬೇಕು ಅಂತ ಹೇಳ್ಬಿಟ್ಟು ನೀನು ಏನೇನೇನೋ ನೀನು ಪಾಪ ಪಿಲಾನ್ ಮಾಡ್ಕೊಂಡಿದ್ಯಾ ಅಂತ ನಂಗೆ ಭಾಳ ಸಂತ ಗೊತ್ತು ನೀನು ನೋಡಿದಾಗೆಲ್ಲ ಅನ್ಸೋದು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಈಗ ನಾನು ನಿನಗೆ ಏನಾರ ದುಡ್ಡು ಕೊಟ್ಟರೆ ಆ ದುಡ್ಡು ನೀನು ಖರ್ಚು ಮಾಡಾಕ್ತೀಯ ಏನು ಮಾಡಿದ್ರು ನಿನಗೆ ಜೀವನಕ್ಕೆ ಅಂತ ನಾನು ಎಷ್ಟು ದಿನ ಊಟ ಹಾಕ್ಬೋದು 3 ತಿಂಗಳು 6 ತಿಂಗಳು ಅಷ್ಟೇನೇನಿಯ ಅಷ್ಟು ಊಟ ಹಾಕ್ಬೋದು ಹಾಕಿದ್ಮೇಲೆ ಆಮೇಕಿಂದ ಮತ್ತೆ ಏನು ಮಾಡ್ತೀಯ ನೀನು ಮತ್ತೆ ಇದೇ ಥರನೇನಿಯ ಸೋಮಾರಿ ಬುದ್ಧಿ ಅದು ಇದು ಮಾಡ್ಕೊಂಡು ಹಿಂಗೆ ಓಡಾಡ್ಕೊಂಡು ಇದ್ಬಿಡ್ತೀಯ ನೀನೇನು ಮಾಡೋಕ್ಕಿಲ್ಲ ಅದಕ್ಕೇನೆನಿಯ ಇದು ನಮ್ದೇನೆನಿಯ ಇದು ಒಂದೇ ಒಂದು ಚಿಕ್ಕದೊಂದು ಹಿಂದೆಗಡೆ ಒಂದು ಮನೆ ಐತೆ ಇದೊಂದು ಚಿಕ್ಕದು ಅಷ್ಟೇ ನಮ್ದೇನೆನಿಯ ಇದು ಯಾವಾಗೋ ಹಳೆ ಇದ್ರಾಗೆ ಯಾವಾಗ ಸೈಟ್ ಇತ್ತು ಏನೋ ಒಂದು ವಿಚಾರಕ್ಕೆ ಅಂತ ಕೊಟ್ಟಿದ್ವಿ ಇದು ನನಗೆ ಬಿಟ್ಟಿದ್ವಿ ನಾವು ಏನು ಉಪಯೋಗಿಸ್ತಿರಲಿಲ್ಲ ಕಣಪ್ಪ ಇದನ್ನು ಸುಮ್ಮನೆ ಇದ್ವಿ ನಾವು ಏನಾರ ರೇಷನ್ ಪಾಸನ್ ಹಾಕಕ್ಕೆ ಅಂತ ನೋಡು ಈ ಅಂಗಡಿ ನಿನಗೋಸ್ಕರ ಅಂತಲೇ ಮಾಡಿರೋದು ಈ ಅಂಗಡಿ ರೇಷನ್ ಎಲ್ಲ ನಿನಗೋಸ್ಕರ ಅಂತಲೇ ತರಿಸಿರೋದು ಇನ್ಮೇಲೆ ಈ ಅಂಗಡಿನಾಗ ವ್ಯಾಪಾರ ಮಾಡ್ಕೊಂಡು ನೀನು ನಿಮ್ಮಮ್ಮ ಖುಷಿಯಾಗಿರಿ. ಏನ್ ಹೇಳ್ತಿದ್ದೀರಕ್ಕ? ಈ ಅಂಗಡಿ ನಿಂದೇನೆನಿಯ ಇನ್ಮೇಲೆ ನೀನು ನಿಮ್ಮಮ್ಮ ಅಂಗಡಿಯ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗಿ ಒಳ್ಳೆ ವ್ಯಾಪಾರನೇ ಆಯ್ತದೆ ಒಳ್ಳೆ ಎಲ್ಲ ತರದಾಗ ಸಾಮಾನು ಇಕ್ಕಿದ್ದೀನಿ ಇಲ್ಲೇ ಈ ಮನೆ ಈ ಒಳಗಡೆ ಹೋದ್ರೇನಿಯ ಒಂದು ಚಿಕ್ಕ ಮನೆ ಇರ್ತದೆ ನಿಮಗೆ ಅಂತ ಉಳ್ಕೊಳಕ್ಕೆ ದೊಡ್ಡದೇನಿಲ್ಲ ಚಿಕ್ಕ ಮನೆನೇನಿಯ ಈ ಅಂಗಡಿ ರೂಮಿಂದ ಪಕ್ಕಕ್ಕೆ ಹೋದ್ರೇನಿಯ ಸಿಗ್ತದೆ ಒಂದೇ ಇದು ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬೋದು ಹಾಗೇನೆ ಇಲ್ಲೇ ವ್ಯಾಪಾರನೂ ಮಾಡ್ಬೋದು ಒಳಗಡೆ ಆರಾಮಾಗಿ ನೀವು ಖುಷಿಯಾಗಿರ್ಬೋದು ನಿನಗೂ ನಿಮ್ಮ ಅಮ್ಮಂಗೂ ಜೀವನಕ್ಕೆ ಒಂದು ದಾರಿನೂ ಆಯ್ತಲ್ವಾ? ಅಯ್ಯೋ ಅಕ್ಕ ಇದು ನಮ್ಮ ಅಂಗಡಿಯ ಇನ್ಮೇಲಿಂದ ಕಣಕ ಇನ್ಮೇಲೆ ನಿಮ್ದೇನಿ ಅಂಗಡಿ ವ್ಯಾಪಾರ ಮಾಡ್ಕೊಂಡು ನಿಮ್ಮ ಸಂಸಾರಕ್ಕೆ ನಿಮ್ಮ ಜೀವನಕ್ಕೆ ಏನೋ ಒಂದು ಮಾಡ್ಕೊಳ್ಳಿ ಅಷ್ಟೇನೆ ಅವರು ಇವ್ರ ಹತ್ರ ಭಿಕ್ಷೆ ಎತ್ಕೊಂಡು ತಿನ್ನೋದಕ್ಕಿನ್ನವೇ ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟು ದಿನ ಕೆಲಸ ಮಾಡ್ಕೊಂಡು ಮೈ ಬಗ್ಗಿಸ್ಬಿಟ್ಟು ದುಡ್ಕೊಂಡು ತಿನ್ನೋದು ಎಷ್ಟೋ ವಾಸಿ ಅಲ್ವೇ ನಿಮ್ಮಷ್ಟು ಸಹಾಯ ನನಗೆ ಯಾರೂ ಮಾಡಿಲ್ಲ ಕಣಪ್ಪ ನಿನ್ನ ತಮ್ಮನ ಸಮಾನ ಇದು ನಿನಗೆ ಏನಿಯ ಕೊಡ್ತಾ ಇವನಿ ಆರಾಮಾಗಿ ತಗೊಂಡು ಖುಷಿಯಾಗಿ ಏನಿಯ ಇದು ಬಿಡು. ಅಕ್ಕ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇನೆ ನೀವು ವಾಪಸ್ ಬರ್ತದೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ವಾಪಸ್ ಬರ್ತದೆ ಅಂತ ಕೇಳಿದ್ದೆ ಆದ್ರೆ ಎಂದು ನೋಡಿರ್ಲಿಲ್ಲ ಮೊದಲನೇ ಕಿತ್ತ ನೋಡ್ತಾ ಇದ್ದೀನಿ ಕಣಕ್ಕ. ಜೀವನ ಪೂರ್ತಿ ಕೆಟ್ಟದ್ದೇ ಮಾಡಿದೆ ಜೀವನ ಪೂರ್ತಿ ಬರೀ ಕೆಟ್ಟದೇನೆ ಬಂದು 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 ಸರಿಯಾಗಿ ಹೊಡಿತು ನನಗಂತೂ ಬರೀ ಕೆಟ್ಟದ್ ಮಾಡು ಬರೀ ಕೆಟ್ಟದ್ ಮಾಡಿದ್ದೇನೆ ಆಯ್ತು ನನ್ನ ಜೀವನ ಎಲ್ಲನೂ ಒಳ್ಳೇದಂತ ನಾನು ಏನೂ ಮಾಡಲಿಲ್ಲ ನನ್ನ ಜೀವನದಾಗ ಒಳ್ಳೇದು ಅಂತ ಏನೂ ಬರಲಿಲ್ಲ ಆದ್ರೆ ಈಗ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಒಳ್ಳೇದು ಮಾಡಿದೆ ಅದೇ ದೇವ್ರು ನನಗೆ ಎಷ್ಟು ಒಳ್ಳೇದು ಮಾಡ್ತು ಅಂತ ಹೇಳಿದ್ರೆ ಬಿಡು. ನಿಜವಾಗೂ ನನಗೆ ಕನ್ಸೋ ಒಂದೂ ಗೊತ್ತಾಯ್ತಿಲ್ಲ. ದೇವಸ್ಥಾನದಾಗ ಮನೆ ಕಳ ನಾನು ನಿಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗಿ ಅಂತ ದೇವಸ್ಥಾನದಾಗ ಮನೆ ಕಳಕ್ಕೆ ರೆಡಿ ಆಯ್ತಾ ಇದ್ದೆ ಅಷ್ಟ್ರಾಗ ನೀವೇನಿ ಈ ಮನೆ ಅಂಗಡಿ ಸಮೇತ ನನ್ನ ಜೀವನಕ್ಕೆ ಸಮೇತ ಮಾಡ್ಕೊಟ್ಬಿಟ್ರಿ. ನಿಮ್ಮ ಉಪಕಾರವ ನಾನು ಈ ಜನ್ಮ ಇರೋ ಗಂಟನೂ ಸಾಯ ಗಂಟನೂ ಮರೆಯಕ್ಕಿಲ್ಲ ನಾನಂತೂ. ಅಯ್ಯೋ ಇದೆಲ್ಲ ಯಾವ್ದಪ್ಪ ಋಣ ನನ್ನ ಗಂಡನ ಒಂದು ಮಾಡ್ದಲ್ಲ ಅದು ಋಣ ಬಂದ ಅಂದರೆ 10 ವರ್ಷ ದೂರ ಇದ್ವಿ ಏನೇನೇನೋ ಇದು ಮಾಡ್ಕೊಂಡು ಏನೇನೋ ಕಷ್ಟಪಟ್ಕೊಂಡು ಇದು ಮಾಡ್ತಾ ಇದ್ವಿ ಏನು ಮಾಡೋಕ್ಕಾಗ್ತೈತೆ ನಾವು ಒಂದಾಗಲಿಲ್ಲ ಬಿಡು ಹೆಂಗೋ ನಿನ್ನ ದಯೆಯಿಂದ ಹೆಂಗೋನೋ ಒಂದಾದ್ವಲ್ಲ ಹೆಂಗೋ ನನಗೆ ಅದೇನೇನಿಯ ಭಾಳ ಖುಷಿ ಆಗ್ತಾಯಿದೆ ನಿನ್ನ ದಯೆಯಿಂದ ಒಂದಾದ್ವಲ್ಲ ನಾವು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಏನಿಯ ನಿನಗೆ ಸರಿನಾ? ಏನಕ್ಕ ಇನ್ಮೇಲೆ ಯಾರು ತಗೋ ಭಿಕ್ಷೆ ಎತ್ತಕ್ಕೆ ಅದು ಇದು ಹೋಗ್ಬೇಡಿ ಹೆಂಗೋ ಚೆನ್ನಾಗೈತಲ್ಲ ಅಂಗಡಿ ವ್ಯಾಪಾರನೂ ಆಯ್ತದೆ ಇವತ್ತಿಂದ ಹೆಂಗೋ ಓಪನ್ ಮಾಡ್ಕೊಂಡು ಸಂದಕ್ಕೆ ಹೆಂಗೋ ವ್ಯವಹಾರ ಮಾಡ್ಕೊಂಡು ಹೋಗಿ. ಸರಿ ಅಕ್ಕ ಆಯಿತು. ತುಂಬ ಥ್ಯಾಂಕ್ಸ್ ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ನಮ್ಮದು ಅಂತ ಏನೋ ಒಂದು ಆಯ್ತಲ್ಲ ನಂಗೆ ಭಾಳ ಖುಷಿ ಆಗ್ತೈತೆ ಯಪ್ಪ ಇದು ನಮ್ಮದು ಅಂದರೆ ನಂಬಕ್ಕೇನೇ ಆಯ್ತಿಲ್ಲ ಅಕ್ಕ ಒಳಗಡೆ ಹೋದ್ರೆ ಮನೆಯೂ ಸಿಗ್ತದಾ?
ಹಾ ಚಿಕ್ಕದೇನೆಯ ಸಿಗ್ತದೆ ಚಿಕ್ಕದಾಗೈತೆ. ನಾನೇನೇ ಇರಲಿ ಅಂತ ಅವಾಗ ಮಾಡಿಸಿದ್ದೆ. ಇದೇನು ಅಂಗಡಿ ರೂಮ್ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ. ಮನೆಗೇನೆಯ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೆ. ನಿಮ್ಗೇನೆಯ ಕೊಟ್ಟಿದ್ದೀನಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಉಪಯೋಗಿಸ್ಕೊಂಡು ಚೆನ್ನಾಗಿರಿ. ಅಕ್ಕ ಭಾಳ ಉಪಕಾರ ಆಯ್ತಕ್ಕ, ಭಾಳ ಉಪಕಾರ ಆಯಿತು. ತುಂಬ ಥ್ಯಾಂಕ್ಸ್. ಯಪ್ಪ ಮಗನೇ, ನನಗೂ ನಿನಗೂ ಜೀವನಕ್ಕೆ ಏನೋ ಮುಂದೆ ಆಯ್ತಲ್ವೇನ್ಲ. ನಿಮ್ಮ ಋಣನ ನಾನು ಮರೆಯಲ್ಲ ಕಣಕ್ಕ. ಅಯ್ಯೋ ಮಾತಾಡ್ತಿದ್ರೆ ಹಿಂಗೆ ಋಣ ಋಣ ಅನ್ಕೊಂಡು ಮಾತಾಡ್ತಾನೆ ಇರ್ತೀರಾ. ಮುಂದೆ ಏನು ಮಾಡಬೇಕೋ ವ್ಯವಸ್ಥೆ ನೋಡ್ಕೊಳ್ಳಿ. ಪೇಪರ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು ನಿಮ್ಗೆ ಕೊಡ್ತೀನಿ. ಇದು ನಿಮ್ದೇನೆ, ನೀವು ಆರಾಮಾಗಿರ್ಬೋದು. ಸರಿನಾ? ನಮ್ಮ ಹತ್ರ ಏನು ದೇವರು ಕೊಟ್ಟಷ್ಟು ಆಸ್ತಿ ಐತೆ, ನಮ್ಮ ಹತ್ರ ಬೇಜಾನ್ ಆಸ್ತಿ ಐತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಸರಿನಾ? ಏನಪ್ಪ ಕೊಟ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಮಗೆ ದೇವರು ಬೇಜಾನ್ ಕೊಟ್ಟವನಿ, ಸಾಕು. ಸರಿ, ನಾನಿನ್ನು ಬರ್ತೀನಿ. ನನಗೂ ಹೊಸಿ ಕೆಲಸ ಐತೆ. ನೀವೇನೇನು ಬೇಕೋ ಮುಂದುವರ್ಸ್ಕೊಂಡು ನೀವು ಮಾಡ್ಕೊಳ್ಳಿ. ನೀವೇನೇನು ಬೇಕು. ಅಮ್ಮ, ಕೊನೆಗೂ ನಾವು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಆ ದೇವ್ರು ಕಣ್ಣು ಮುಟ್ಬಿಟ್ಟ ಕಣಮ್ಮ. ಹ್ಞೂ ಕಣ್ಲ ಮಗ, ಇನ್ಮ್ಯಾಲ ವ್ಯಾಪಾರ ಮಾಡ್ಕೊಂಡಿದ್ದು ಬಿಡ್ಬೇಕು ನಾವೂನುವೆ ಇಲ್ಲೇನೆ. ಹ್ಞೂ ಕಣಮ್ಮ.